ನಮಸ್ಕಾರ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಏನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಸಾಮಾನ್ಯ ಕನ್ನಡದಲ್ಲಿ ಒಂದು 2ನೇ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಬರುವಂಥ ವ್ಯಾಕರಣ ಬಹಳ ಮಹತ್ವವನ್ನು ಪಡ್ಕೊಂಡಿರ್ತದೆ. ಇವತ್ತಿನ ತರಗತಿಯಲ್ಲಿ ಒಂದು ಸಂಧಿ, ಸಮಾಸ, ಅವ್ಯಯಗಳು ಎನ್ನುವಂಥ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ. ಇಲ್ಲಿ ಮುಖ್ಯವಾಗಿ ಸಂಧಿ ಅಂದರೆ ಕೂಡು ಎನ್ನುವಂಥ ಅರ್ಥ ಕೊಡ್ತದೆ. ಸಂಧಿ ಎನ್ನುವಂಥ ಪದ ಕೂಡುವಿಕೆ ಎನ್ನುವುದು. ಮುಖ್ಯವಾಗಿ ಸಂಧಿ ಅಂದರೆ ಉಚ್ಚರಿಸಲು ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಕೂಡಿಕೊಳ್ಳುವುದಕ್ಕೆ ಸಂಧಿ ಅಂತ ಕರೀತಾರೆ. ಕಾಲ ವಿಳಂಬವಿಲ್ಲ ಅಂದರೆ ತಡ ಮಾಡದೆ. ಇಲ್ಲಿ ಮುಖ್ಯವಾಗಿ ಸ್ವರದ ಮುಂದೆ ಸ್ವರ ಬಂದರೆ ಅದು ಸ್ವರ ಸಂಧಿ. ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ. ಸ್ವರದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ, ಅಥವಾ ವ್ಯಂಜನ ಬಂದು ಸಂಧಿ ಆದರೆ ಅದು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಮೊದಲ ಪದವನ್ನು ನಾವು ಪೂರ್ವ ಪದ ಅಂತ ಕರಿತೀವಿ. ಇಲ್ಲಿ ಎರಡು ಪದ ಅವಲ್ಲ. ಮಾತು ಎನ್ನುವಂಥದ್ದು ಪೂರ್ವ ಪದ, ಇಲ್ಲ ಎನ್ನುವಂಥದ್ದು ಇದು ಉತ್ತರ ಪದ, ಮುಂದುವರೆದಂದು ಇದು ಸಮಾಸ ಪದ, ಇದು ಸಮಸ್ತ ಪದ ಅಂತೇಳಿ ಕರಿತೀವಿ. ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು, ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಇಲ್ಲಿ ಕನ್ನಡ ಸಂಧಿಯಲ್ಲಿ ಲೋಪ, ಆಗಮ, ಆದೇಶ ಮೂರು ಬರ್ತವೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಆಗಮದಲ್ಲಿ ಎರಡು ಪ್ರಕಾರ, ಯಕಾರಾಗಮ, ವಕಾರಾಗಮ. ಈ ಸಂಸ್ಕೃತದ ಸಂಧಿಗಳಲ್ಲಿ ಇಲ್ಲಿನೂ ಕೂಡ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಅಂತ ಬರ್ತವೆ. ಸಂಸ್ಕೃತದಲ್ಲಿ 4 ಸ್ವರ ಸಂಧಿಗಳದ, 4 ವ್ಯಂಜನ ಸಂಧಿಗಳು. ಸ್ವರ ಸಂಧಿಗಳು ಅಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ. ವ್ಯಂಜನ ಸಂಧಿಯಲ್ಲಿ ಜಸ್ತ್ವ, ಚುತ್ವ, ಅನುನಾಸಿಕ, ವಿಸರ್ಗ ಅಂತೇಳಿ ಬರ್ತದೆ. ಈಗ ಒಂದೊಂದಾಗಿ ಸಂಧಿಗಳನ್ನು ನಾವು ತಿಳ್ಕೊಳ್ಳೋಣ. ಕನ್ನಡ ಸಂಧಿ ಅಂದ್ರೇನು? ನಾವು ಕನ್ನಡ ಸಂಧಿನೂ ಅಭ್ಯಾಸ ಮಾಡಬೇಕು, ಸಂಸ್ಕೃತ ಸಂಧಿನೂ ಕೂಡ ತಿಳ್ಕೊಳ್ಬೇಕು ಅಂತ. ಈ ಕನ್ನಡ ಸಂಧಿ ಅಂದರೆ ಎರಡು ಕನ್ನಡ ಶಬ್ದಗಳು ಸೇರಿ ಆಗುವಂಥ ಸಂಧಿನೇ ಕನ್ನಡ ಸಂಧಿ ಅಂತ. ಒಂದು ಸಂಸ್ಕೃತ ಶಬ್ದ, ಒಂದು ಕನ್ನಡ ಶಬ್ದ ಸೇರಿ ಸಂಧಿ ಆದರೆ ಆದರೂ ಕೂಡ ಕನ್ನಡ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಲೋಪ ಸಂಧಿ ಅಂತ ಬರ್ತದೆ. ಲೋಪ ಅದರ ಹೆಸರು ಹೇಳ್ತಾನೆ, ಒಂದು ಸ್ವರ ಲೋಪ ಆಗ್ತದೆ ರೀ. ಪೂರ್ವ ಪದದ ಸ್ವರ ಲೋಪ ಆಗ್ತದೆ. ಈಗ ನೋಡ್ರಿ, ಎರಡು ಪದಗಳನ್ನು ಸೇರಿಕೊಳ್ಳುವಾಗ ಪೂರ್ವ ಪದದ ಅಂತ್ಯ ಸ್ವರ ಲೋಪ ಆಗ್ತದೆ. ಇಲ್ಲಿ ಊರು ಅದಕ್ಕೆ ಊರು ಅಂತೇಳಿ ಇಲ್ಲಿ ಎರಡು ಹೂ ಅದಾವಲ್ಲ, ಒಂದು ಹೂ ಇಲ್ಲಿ ನಾವು ಲೋಪ ಆಗಿದೆ ನೋಡ್ತೀವಿ. ಇಲ್ಲಿ ಮುಂದಿನ ಉದಾಹರಣೆ ನೋಡ್ರಿ, ಬಲ್ಲೆನು ಹೂ ಅದಿಲ್ಲಿ, ಬಲ್ಲೆನು ಅದಕ್ಕೆ ಎಂದು ಅದಲ್ಲ, ಬಲ್ಲೆನೆಂದು ಇಲ್ಲಿ ಹೂ ಲೋಪ ಆಗಿದ್ದನು ಬರ್ತದೆ. ಇಲ್ಲಿ ಹೂ ಸ್ವರ ಲೋಪ ಆಗಿದೆ. ಮಾತು ಅದಕ್ಕಂತು, ಮಾತಂತು, ಇಲ್ಲಿನೂ ಕೂಡ ಹೂ ಲೋಪ ಆಗಿದೆ. ಸಂಪನ್ನರು ಅದಕ್ಕೆ ಆದ, ಸಂಪನ್ನರಾದ, ಇಲ್ಲಿನೂ ಕೂಡ ಹೂ ಲೋಪ. ಈ ಸಂಧಿಕಾರ ಬಿಡಿಸುವಾಗ ಅರ್ಥ ಕೆಡದಂತೆ ಬಿಡಿಸ್ಬೇಕು ನೀವು. ಸಂಪನ್ನರು ಅದಕ್ಕಾದ, ಸಂಪನ್ನ, ಈ ರೀತಿಯಾಗಿ ಬಿಡಿಸ್ಬಾರ್ದು. ಮಾತ ಅಂಥೇಳಿ ಬಿಡಿಸ್ಬಾರ್ದು. ನಿಯಮ ಏನೇಳ, ಸಂಧಿಕಾರ ನಡೆಯುವ ಒಂದು ಅಕ್ಷರ ಬಿಟ್ಟು ಹೋದರೆ ಅಥವಾ ನಾಶವಾದರೆ ಅದನ್ನು ಲೋಪ ಸಂಧಿ ಎನ್ನುವರು. ಕೇವಲ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ಬಿಟ್ಟು ಹೋಗಬೇಕು. ಈ ಪೂರ್ವ ಪದದ ಕೊನೆಯ ಸ್ವರ ಏನದಲ್ಲ, ಇಲ್ಲಿ ಮಾತ್ರ ಲೋಪ ಆಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಎರಡನೇದಾಗಿ ಆಗಮ ಸಂಧಿ. ಇದು ಹೆಸರೇ ಹೇಳ್ತಾವೆ, ಆಗಮ ಅಂದರೆ ಒಂದು ಹೊಸ ಅಕ್ಷರ ಆಗಮ ಆಗ್ತದೆ. ಈಗ ಮಳೆ ಅದಕ್ಕಿಂದ, ಮಳೆಯಿಂದ ಅಂತೇಳಿ ಯ ಬತ್ತು ನೋಡಲಿ. ಶಾಲೆ ಅದಕ್ಕೆ ಅಲ್ಲಿ, ಶಾಲೆ ಎಲ್ಲಿ, ಯ ಬತ್ತು ಯ. ಮರ ಅದಕ್ಕೆ ಅನ್ನು, ಮರವನ್ನು ವ ಬತ್ತು. ಹಾಗೆ ಮಗು ಅದಕ್ಕಿಗೆ, ಮಗುವಿಗೆ ವಕಾರ ಬರ್ತದೆ. ನಿಯಮ ಏನು ಹೇಳತ್ತಂದರೆ, ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಆಗಮ ಸಂಧಿ ಎನ್ನುತ್ತಾರೆ. ಆಗಮ ಅಂದರೆ ಹೊಸದಾಗಿ ಬರೋದು. ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತಿದೆ. ಕೇವಲ ಉತ್ತರ ಪದದ ಮೊದಲಲ್ಲಿ ಮಾತ್ರ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ. ಇದರಲ್ಲಿ ಎರಡು ಬಗೆಗಳು, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಮುಖ್ಯವಾಗಿ ಆದೇಶ ಸಂಧಿ, ಇದರ ಮೇಲೆ ಪ್ರಶ್ನೆಗಳು ಭಾಳ ಬರ್ತವೆ. ಆದೇಶ ಸಂಧಿ ಇಲ್ಲಿ ಮುಖ್ಯವಾಗಿ ಆದೇಶ ಅಂದರೆ ಕತಪಗಳಿಗೆ ಸಂಧಿಕಾರ ಡೆಫಿನೇಷನ್ನ ಮೊದಲು ನೋಡೋಣ. ಸಂಧಿಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೋಗಿ ಅದರ ಬದಲಿಗೆ ಬೇರೊಂದು ಅಕ್ಷರವು ಬಂದು ಸೇರೋದಕ್ಕೆ ಆದೇಶ ಸಂಧಿ. ಸಾಮಾನ್ಯವಾಗಿ ಕತಪ ವ್ಯಂಜನಗಳಿಗೆ ಗದಬಗಳು ಕ್ರಮವಾಗಿ ಬರುವುದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಈಗ ಮಳೆ ಅದಕ್ಕೆ ಕಾಲ, ಮಳೆಗಾಲ ಅಂತ ನೋಡಿ, ಕಕ್ ಗ ಬಂತು. ಮೈ ಅದಕ್ಕೆ ತೋರು, ಮೈ ದೋರು ಅಂತ, ತಕ್ ದ. ಅದೇ ರೀತಿ ಬೆನ್ ಅದಕ್ಕೆ ಪತ್ತು, ಬೆನ್ ಅದಕ್ಕೆ ಪತ್ತು, ಬೆಂಬತ್ತು, ಪಕ್ ಬ, ತಕ್ ದ, ಕಕ್ ಗ. ಹೀಗೆ
ಗದಪಗಳಿಗೆ ಗದಪಗಳು ಬಂದರೆ ಅದನ್ನು ಗದಪಾದೇಶ ಸಂಧಿ ಅಥವಾ ಆದೇಶ ಸಂಧಿ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಆದೇಶ ಸಂಧಿ ಬರ್ತದೆ. ಯಾವ ರೀತಿ ಅಂದರೆ, ಇದು ಭಾಳ ಹಳೆಗನ್ನಡ ಪದಗಳಲ್ಲಿ ಇದನ್ನು ಬಳಸ್ತಾರೆ. ಇದನ್ನು ಕೂಡ ಗಿಳಿ ವಿಂಡು, ಗಿಳಿ ಅದಕ್ಕೆ ಪಿಂಡು, ಗಿಳಿ ವಿಂಡು, ಪಕ್ ವ, ಪ ಪ ಭ ಮಗಳಿಗೆ ವಕಾರ ಆದೇಶ ಬರ್ತದೆ. ಒಟ್ಟಾರೆ ಬರೀ ವ ಆದೇಶ ಬರ್ತದೆ. ಬಲ ಅದಕ್ಕೆ ಬಂದು ಬಲವೊಂದು, ಮೆಲ್ ಅದಕ್ಕೆ ಮಾತು ಮೆಲ್ವಾತು, ವ ಆದೇಶವಾಗಿ ಬಂತದೆ ನೋಡಿರಿ. ಈಗ ನಿಯಮ 3ರಲ್ಲಿ ಏನಾಗುತ್ತೆ, ಸಕಾರಕ್ಕೆ ಕೆಲವೊಂದು ಸಾರಿ ಚ ಚ ಜ ಕಾರಗಳು ಕೂಡ ಆದೇಶವಾಗಿ ಬರ್ತಾವಂತೆ. ಇವು ಕೂಡ ಆದೇಶ ಸಂಧಿಗೆ ಉದಾಹರಣೆ. ಇವೆಲ್ಲ ಹಳೆಗನ್ನಡದಲ್ಲಿ ಕೇಸಿರಾಜ ಬಳಸಿರುವಂಥ ಸಂಧಿಗಳಲ್ಲಿ ನೋಡ್ತೀವಿ. ಇನ್ ಅದಕ್ಕೆ ಸರ ಇಂಚರ, ಸಕ್ ಚಕ್. ಇರ್ ಅದಕ್ಕೆ ಸಾಸಿರ, ಇರ್ಛಾಸಿರ, ಸಕ್ ಚ. ಮುನ್ ಅದಕ್ಕೆ ಸೆರಗು, ಮುಂಜರಗು, ಸಕ್ ಜ. ನೋಡ್ರಿ, ಸಕಾರಕ್ಕೆ ಚ ಚ ಜಗಳು ಬಂದರು. 3 ರೀತಿಯಲ್ಲಿ ಆದೇಶ. ನಾವು ಬರೀ ಮೊದಲೆಲ್ಲಿ ತಿಳ್ಕೊಂಡಿದ್ದೆ ಕತಪಗಳಿಗೆ ಗದಬ ಅಂತ ತಿಳ್ಕೊಂಡಿವಿ. ವಕಾರನೂ ಆದೇಶ ಆಗ್ತದೆ, ಸ ಚ ಜಗಳನ್ನು ಕೂಡ ಆದೇಶ. ಇವು 3 ನೆನ್ಪಿಡಬೇಕು. ಇನ್ನು ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ 2 ಅದಾವ ಅಂತೇಳಿ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಮೊದಲಿಗೆ ನಾವು ಸ್ವರ ಸಂಧಿಗಳು ನೋಡೋಣ. ಸ್ವರ ಸಂಧಿಯಲ್ಲಿ ಒಂದನೇದು ಯಾವುದು ಅಂದರೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ, ಮೊದಲು ಡೆಫಿನೇಷನ್ ತಿಳ್ಕೊಳ್ಳೋಣ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂದರೆ, 2 ಸವರ್ಣ ಸ್ವರಗಳು ಅದೇ ದೀರ್ಘ ಸ್ವರ ಆದೇಶವಾಗಿ ಬಂದರೆ, 2 ಒಂದೇ ಜಾತಿಯ ಸ್ವರಗಳು ಪರಸ್ಪರ ಎದುರಾದಾಗ, 2 ಒಂದೇ ಜಾತಿ ನೋಡಿ. ಸುರ ಅದಕ್ಕೆ ಅಸುರ, ಅರೆ ಬರ್ಬೋದು, ಆರೆ ಬರ್ಬೋದು. 2 ಒಂದೇ ಜಾತಿಯ ಸ್ವರಗಳು ಎದುರು ಬಂದಾಗ ಮುಂದೆ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರೋದು, ಸುರ ಅಂಥೇಳಿ. ಮಹಾ ಅಧಿಕಾತ್ಮ, ಇಲ್ಲಿ ಆ ಬಂದಾಗ ಇಲ್ಲಿ ಆನೆ ಆದೇಶ ಬರೋದು, ಮಹಾಧಿಕಾತ್ಮ ಮಹಾತ್ಮ. ಗಿರಿ ಅಧಿಕೀಶ ಗಿರೀಶ, ಈ ದೊಡ್ಡನೇ ಬರ್ತದೆ ಅಂತ ಹೇಳ್ತೀವಿ. ವಧು ಅಧಿಕ ಉಪೇತ ವಧೂಪೇತ ಅಂತ ಬರ್ತದೆ. ಆಮೇಲೆ ಅರ್ಥ ಏನಂದರೆ, ಸ ಎಂದರೆ ಒಂದೇ ಜಾತಿ, ಸವರ್ಣ ಅಂದರೆ ಒಂದೇ ಜಾತಿ ವರ್ಣ. ಆ ಈ ಎರಡೂ ಎದರ ಬೆದರ ಬಂದು ಅದರಲ್ಲಿರುವಂಥ ದೀರ್ಘ ಸ್ವರ ಏನಾಗ್ಬಿಡ್ತಂದರೆ ಆದೇಶವಾಗಿ ಬರ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 2ನೇದು ಯಾವುದು ಅಂದ್ರೆ ಗುಣಸಂಧಿ. ಗುಣಸಂಧಿ ಅಂದರೆ ಇದೊಂದು ಗುಣಾಕಾರ ಸಂಧಿ ಅಂತ ಹೇಳ್ತೀವಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಆ ಕಾರಗಳೇ ಇದ್ದು ಉತ್ತರ ಪದದ ಮೊದಲಲ್ಲಿ ಈ ಕಾರ ಬಂದರೆ ಈ ಕಾರವು, ಉ ಕಾರ ಬಂದರೆ ಓ ಕಾರವು, ಒಂದು ವೇಳೆ ರೂ ಕಾರ ಬಂದರೆ ಅರ್ಕಾರ ಆದೇಶವು ಬಂದರೆ ಅದನ್ನು ಗುಣಸಂಧಿ ಅಂತ ಕರಿತೀವಿ. ಉದಾಹರಣೆ, ಇಲ್ಲೆಲ್ಲ ಅಕಾರನೇ ಇರ್ತದೆ ಪೂರ್ವ ಪದದ ಕೊನೆಯಲ್ಲಿ. ಇಲ್ಲಿ ಈ ಬತ್ತು ಅಂದರೆ ಆದೇಶವಾಗಿ ಎ ಬರ್ತದೆ, ದೇವ ಅಧಿಕೇಂದ್ರ ದೇವೇಂದ್ರ. ಊ ಬತ್ತು ಅಂದರೆ ಸೂರ್ಯ ಅಧಿಕ ಉದಯ ಸೂರ್ಯೋದಯ, ಚಂದ್ರ ಅಧಿಕ ಉದಯ ಚಂದ್ರೋದಯ. ಹೀಗೆ ಮಹಾ ಅಧಿಕ ಋಷಿ ಮಹರ್ಷಿ, ಸಪ್ತ ಅಧಿಕ ಋಷಿ ಸಪ್ತರ್ಷಿ. ಈ ರೀತಿಯಾಗಿ ಎ ಓ ಅರ್ ಎನ್ನುವಂಥದ್ದು ಆದೇಶವಾಗಿ ಬರ್ತಾವೆ ಅಂತ ಹೇಳ್ತಾರೆ. ಇನ್ನು ಉದಾಹರಣೆಗಳಲ್ಲಿ ಸುರೇಶ, ದೇವೇಂದ್ರ, ಚಂದ್ರೋದಯ, ದೇವರ್ಷಿ, ಜ್ಞಾನೇಶ್ವರ ಈ ರೀತಿ ಬರ್ತಾವೆ. ನೆಕ್ಸ್ಟ್ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಅಂದರೆ ಇದರ ನಿಯಮ ಮೊದಲು ನೋಡೋಣ. ಸಂಧಿಕಾರ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿ ಅ ಇರಬೇಕು. ಉತ್ತರ ಪದದ ಮೊದಲಲ್ಲಿ ಎ ಐ ಕಾರಗಳು ಬಂದರೆ ಐ ಬರ್ತದೆ. ಒಂದು ವೇಳೆ ಓ ಔ ಕಾರಗಳು ಬಂದಿದ್ದಂದ್ರೆ ಅವು ಬರ್ತವೆ. ಉದಾಹರಣೆ, ಐಯರೇ ಬರ್ತದೆ ಆದೇಶವಾಗಿ, ಔವರೇ ಬರ್ತದೆ. ಏಕ ಅಧಿಕ ಏಕ ಏಕೈಕ, ಜನ ಅಧಿಕೈಕ ಜನೈಕ್ಯ, ಅಕ್ ಎದುರಿಗೆ ಐಕಾರ, ಜಲ ಅಧಿಕ ಓಗ ಜಲೌಗ. ಐ ಮತ್ತು ಔಕಾರಗಳು ಆದೇಶವಾಗಿ ಬರ್ತದೆ. ಲೋಕ ಅಧಿಕ ಏಕ ಲೋಕೈಕ, ಮಹಾ ಅಧಿಕ ಔದರ್ಯ ಮಹೌದರ್ಯ. ಈ ರೀತಿ ಅಷ್ಟ ಅಧಿಕ ಐಶ್ವರ್ಯ ಅಷ್ಟೈಶ್ವರ್ಯ ಅನ್ನುವಂಥದ್ದು. ಎಣ್ ಸಂಧಿ ನೋಡೋಣ. ಎಣ್ ಸಂಧಿ ಅಂದರೆ ಇದರ ಒಂದು ನಿಯಮವನ್ನು ನೋಡೋಣ. ಸಂಧಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಈ ಊರು ಇದ್ದು ಉತ್ತರ ಪದದ ಮೊದಲಲ್ಲಿ ಈ ಬದಲಾಗಿ ಯ, ಊ ಬದಲಿಗೆ ವ, ರು ಬದಲಿಗೆ ಅರ್. ಇವು 3 ಅಕ್ಷರಗಳು ಬರಬೇಕು ಆದೇಶವಾಗಿ. ಯಾವ್ಯಾವಂದರೆ ಯ ವ ರ. ಈ ಊ ರುಗಳಿಗೆ ಯ ವ ರಗಳು ಬರಬೇಕು ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆನ ನಾವು ಗಮನಿಸೋಣ. ಅತಿ ಅಧಿಕ ಅವಸರ ಅತ್ಯವಸರ, ಈಕ ಯ ಬರಬೇಕು, ಊಕ ವ,
ರೂಕ ಅರ್. ಮನು ಅಧಿಕಂತರ ಮನ್ವಂತರ, ಗತಿ ಅಧಿಕಂತರ ಗತ್ಯಂತರ, ಭಾತೃ ಅಧಿಕ ಅಂಶ ಭಾತ್ರಾಂಶ, ಈ ರೀತಿ ಬರ್ತದೆ. ಜಾತಿ ಅಧಿಕ ಅತೀತ ಜಾತ್ಯತೀತ, ಕೋಟಿ ಅಧಿಕೇಶ್ವರ ಕೋಟ್ಯಾಧೀಶ್ವರ, ಪ್ರತಿ ಅಧಿಕುತ್ತರ ಪ್ರತ್ಯುತ್ತರ, ಇವೆಲ್ಲ ಹೆಚ್ಚಿನ ಉದಾಹರಣೆಗಳು. ಪ್ರತಿ ಅಧಿಕುತ್ತರ ಪ್ರತ್ಯುತ್ತರ, ಗುರು ಅಧಿಕಾಜ್ಞೆ ಗುರುವಾಜ್ಞೆ, ಕರ್ತೃ ಅಧಿಕರ್ತ ಕರ್ತ್ರರ್ಥ, ಮಾತ್ರ ಅಧಿಕಂದ ಮಾತ್ರಾನಂದ. ಹೀಗೆ ಇವು ಎಣ್ಣು ಸಂಧಿ. ಸಂಸ್ಕೃತದ ವ್ಯಂಜನ ಸಂಧಿಗಳು ಅಂತ ಬರ್ತಾವೆ 3: ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಜಸ್ವ ಸಂಧಿ ಭಾಳ ಇಂಪಾರ್ಟೆಂಟ. ಇಲ್ಲಿ ಜಸ್ವ ಸಂಧಿ ಏನು ಅಂದರೆ ಕಚಟ ತಪಗಳಿಗೆ ಗಜಡದಗಳು ಆದೇಶವಾಗಿ ಬರ್ತಾವೆ. ಈ ನಿಯಮ ಏನು ಹೇಳ್ತಾ ನೋಡ್ರಿ, ಪೂರ್ವ ಪದದ ಮೊದಲಲ್ಲಿ ಕೊನೆಯಲ್ಲಿ ಕಚಟ ತಪಗಳಿಗೆ ಉತ್ತರ ಪದದ ಮೊದಲು ಯಾವುದೇ ಅಕ್ಷರಗಳ ಬದಲಿ ಗಜಡದಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ತ್ವ. ಈ ಗಜಡದಗಳು ಏನವು ಇವು ಜಸ್ವಾಕ್ಷರಗಳು ಅಂತ ಕರೀತಾರೆ. ಈ ಗಜಡದಗಳನ್ನ ಜಸ್ವಾಕ್ಷರಗಳು ಅಂತ ಕರೀತಾರೆ. ಇಲ್ಲಿ ಮೇಲಿನ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಕ ಚ ಟ ತ ಪ ಬಂದ ನೋಡ್ರಿ. ಮುಂದೆ ಇಲ್ಲಿ ಗ ಜ ಡ ದ ಬ ಆದೇಶಗಳು ಬಂದವು. ವಾಕ್ ಅಧಿಕ ದೇವಿ ವಾಗ್ದೇವಿ, ವಚ್ ಅಧಿಕಂತ ಅಜಂತ, ಷಟ್ ಅಧಿಕಾನ್ನ ಷಡಾನ್ನ, ಚಿತ್ ಅಧಿಕಾನಂದ ಚಿದಾನಂದ, ಅಪ್ ಅಧಿಕ ದಿ ಅಬ್ಧಿ ಸಮುದ್ರ ಅಂತ ಹೇಳಿದೆ. ಹೀಗೆ ದಿಕ್ಕಧಿಕಂತ ದಿಗಂತ, ಹೆಚ್ಚಿನ ಉದಾಹರಣೆ ದಿಕ್ಕಧಿಕಂತ ದಿಗಂತ, ಷಟ್ಟಧಿಕಾನನ ಷಟ್ಟಧಿಕಂಗನೆ ಷಡಂಗನೆ, ಅಚ್ಚಧಿಕಾದಿ ಅಜಾದಿ, ಸಪ್ತಧಿಕ್ ಭಾವ ಸದ್ಭಾವ, ಅಪ್ಪದಿಕ್ ದಿ ಅಬ್ಧಿ. ಇವೆಲ್ಲ SLC ಇರುವಂಥ ಉತ್ತರಗಳು, ಸಂಧಿಗಳು. ಇನ್ನು ಚುತ್ವ ಸಂಧಿ ಅಂತ ಕರಿತೀವಿ. ಈ ಚುತ್ವ ಸಂಧಿ ಅಂದರೆ ಸಂಧಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಪೂರ್ವಪದದ ಕೊನೆಯಲ್ಲಿ ತ ವರ್ಗಕ್ಕೆ ಅಂದರೆ ತ ತ ದ ದ ನ ಇದ್ದು ಅದರ ಎದುರಿಗೆ ಸಕಾರವಿದ್ದು ಉತ್ತರ ಪದ ಮೊದಲಲ್ಲಿ ಚ ವರ್ಗ ಅಂದರೆ ಚ ಚ ಜ ಜಯ ಇವುಗಳ ಪರವಾಗಿ ಶಕಾರ ಉಂಟಾಗುವ ಸಂಧಿಗೆ ಚುತ್ವ ಅಂತ ಕರಿತೀವಿ. ಸ ಮತ್ತು ಶ ಆದೇಶವಾಗಿ ಬರ್ತಾವೆ. ಪಯಸ್ ಅಧಿಕ್ಷಯನ, ಪಯಸ್ ಅಧಿಕ್ಷಯನ, ಪಯಶಯನ ಅಂದರೆ ಹಾಲಿನ ಮಂಚ ಅಂತ ಕರಿತೀವಿ. ಶರತ್ ಅಧಿಕ್ ಚಂದ್ರ ಶರಚ್ಚಂದ್ರ, ಮಳೆಗಾಲದ ಚಂದ್ರ. ಬೃಹತ್ ಅಧಿಕ್ ಛತ್ರ ಬೃಹತ್ ಛತ್ರ ಚ. ಆಮೇಲೆ ಜಗತ್ ಅಧಿಕ್ ಜ್ಯೋತಿ ಜಗಜ್ಯೋತಿ. ಹೀಗೆ ತತದನಗಳಿಗೆ ಚ ಚ ಜ ಜ ಇವುಗಳು ಮತ್ತು ಸ ಶ ಆದೇಶವು ಬಂದರೆ ಅದನ್ನು ಚುತ್ವ ಸಂಧಿ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳು ಕೊಟ್ಟರು. ಮನಸ್ ಅಧಿಕ್ ಚಂಚಲ ಮನಶ್ಚಂಚಲ, ಮನಸ್ ಅಧಿಕ್ ಶುದ್ಧಿ ಮನಃಶುದ್ಧಿ, ಬೃಹತ್ ಅಧಿಕ್ ಛತ್ರ ಬೃಹತ್ ಛತ್ರ, ಸತ್ ಅಧಿಕ್ ಜನ ಸಜ್ಜನ, ಮನಸ್ ಅಧಿಕ್ ಚಾಪಲ್ಯ ಮನಶ್ಚಾಪಲ್ಯ, ಮನಸ್ ಅಧಿಕ್ ಶಾಂತಿ ಮನಃಶಾಂತಿ. ಇವುಗಳು ಬಿಟ್ಟರೆ ಮತ್ತೆ ಹೆಚ್ಚಿನ ಯಾವ ಉದಾಹರಣೆಗಳು ಸಿಗಲ್ಲ, ಇವೇ ಕೇಳ್ತಾನೆ. ನೆಕ್ಸ್ಟ್ ಅನುನಾಸಿಕ ಸಂಧಿ. ಇದರ ಹೆಸರು ಹೇಳ್ತಾನೆ ನೋಡ್ರಿ, ಅನುನಾಸಿಕ ಅಂದರೆ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತಾವೆ. ಯಾವ ಅನುನಾಸಿಕ ಅಕ್ಷರಗಳು? ಇಲ್ಲಿ ಸೇಮ್ ಕಚಟ ತಪಗಳಿಗೆ ನಯಣ ನಾಮ ಇವು ಆದೇಶವು ಬರ್ತಾವೆ ನೋಡ್ರಿ. ಪೂರ್ವ ಪದದ ಕೊನೆಯಲ್ಲಿ ಕಚಟ ತಪಗಳಿಗೆ ಉತ್ತರ ಪದದಲ್ಲಿ ಜ್ಞಾನಾನಾಮಗಳು ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ವಾಕ್ ಅಧಿಕ್ ಮಯ ವಾಂಗ್ಮಯ, ಮಾತಿನ ಚಾತುರ್ಯ ಅಥವಾ ಸಾಹಿತ್ಯ ಅಂತಲೂ ಕೂಡ ಕರಿತೀವಿ. ಷಟ್ ಅಧಿಕ್ ಮುಖ ಷಣ್ಮುಖ, 6 ಮುಖ. ಸತ್ ಅಧಿಕ್ ಮಾನ ಸನ್ಮಾನ, ಒಳ್ಳೆಯ ಗೌರವ. ತತ್ ಅಧಿಕ್ ಮಯ ತನ್ಮಯ, ತಲ್ಲೀನ. ಅಪ್ ಅಧಿಕ್ ಮಯ ಅಮ್ಮಯ, ಜಲಮಯ ಸಾಗರ. ಇಲ್ಲಿ ಕಚಟ ತಪಗಳಿಗೆ ಇಲ್ಲಿ ಞಣ್ಯಾಣನಾಮ ಅನುನಾಸಿಕಗಳು ಆದೇಶವಾಗಿ ಬಂದವು. ಅದನ್ನು ನಾವು ಅನುನಾಸಿಕ ಸಂಧಿ ಇಲ್ಲಿ ಕೊಟ್ಟರೋಣ. ಇನ್ನೊಂದು ಉದಾಹರಣೆ ಚಿನ್ಮಯ ತನ್ಮೂಲ ಸನ್ಮನಿ ಉನ್ಮಾದ ಸನ್ಮಾರ್ಗ. ಚಿತ್ತಧಿಕ್ಮಯ ಚಿನ್ಮಯ, ಚಿತ್ತಧಿಕ್ ಮೂಲ ಚಿನ್ಮೂಲ. ಸತ್ ಅಧಿಕ್ ಮಣಿ ಸನ್ಮಣಿ, ಉತ್ ಅಧಿಕ್ ಮಾನ ಉನ್ಮಾದ, ಸತ್ ಅಧಿಕ್ ಮಾರ್ಗ ಸನ್ಮಾರ್ಗ. ಇನ್ನು ವಿಸರ್ಗ ಸಂಧಿ ಅನ್ನುವಂಥದ್ದು ಒಂದು ಹೆಚ್ಚುವರಾಗಿರುವಂಥ ಸಂಸ್ಕೃತದ ಸಂಧಿ ಅಂತೇಳಿ ನೋಡ್ತೀವಿ. ಇಲ್ಲಿ ವಿಸರ್ಗ ಅಂದರೆ ಈಗ ಅಹ ಅಂತ ಹೇಳ್ತೀವಲ್ಲ, ವಿಸರ್ಗ ಎನ್ನುವಂಥ ಪದ ಪೂರ್ವ ಪದದಲ್ಲಿ ಇರ್ತದೆ. ಸಂಧಿ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗ ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಓಕಾರ ಆದೇಶವಾಗಿ ಬರ್ತದೆ ಅಂತ ಹೇಳ್ತಾರೆ. ಪೂರ್ವ ಪದದ ಕೊನೆಯಲ್ಲಿ ವಿಸರ್ಗ ಇರ್ತದೆ. ಈಗ ಉದಾಹರಣೆ ಮನ 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 ಇವು ವಿಸರ್ಗದ. ಮನ ಅಧಿಕ್ ಬಲ ಮನೋಬಲ, ಓ ಬತ್ ನೋಡ್ರಿ. ಮನೋರೋಗ, ಮನ ಅಧಿಕ್ ರಂಜನೆ ಮನೋರಂಜನೆ, ಮನ ಅಧಿಕ್ ವಿಜ್ಞಾನಿ ಮನೋವಿಜ್ಞಾನಿ, ಯಶ ಅಧಿಕ್ ದ ಯಶೋಧ, ಓಕಾರ ಆದೇಶವಾಗಿ ಬರ್ತದೆ ವಿಸರ್ಗ.
ಯಶ ಅಧಿಕ್ ಗಾದೆ ಯಶೋಗಾದೆ. ಮನ ಅಧಿಕ್ ಭಾವ ಮನೋಭಾವ. ಹೆಚ್ಚುವರಿ ಉದಾಹರಣೆ ಮನೋ ಅಧಿಕ್ ಸ್ಥೈರ್ಯ ಮನೋಸ್ಥೈರ್ಯ. ಮನ ಅಧಿಕ್ ವಿಕಾರ ಮನೋವಿಕಾರ. ಇವು ಈ ರೀತಿಯಾಗಿ ಅದು ಹೀಗೆ ಬಿಡಿಸ್ಬೇಕು. ನೆಕ್ಸ್ಟ್ ವಿಸರ್ಗ ಸಂಧಿ. ಇದು ಹೆಚ್ಚುವರಿಯಾಗಿ ನಾವು ಸಂಸ್ಕೃತದ ಜನಸಂಧಿಯಲ್ಲಿ ನೋಡ್ತೀವಿ. ವಿಸರ್ಗ ಸಂಧಿ ಎನ್ನುವಂಥದ್ದು ಏನು ಹೇಳ್ತಂದರೆ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಕೊನೆಯಲ್ಲಿ ವಿಸರ್ಗ ಇದ್ದು, ಪೂರ್ವಪದದ ಕೊನೆಯಲ್ಲಿ ವಿಸರ್ಗ ಇದ್ದು ಉತ್ತರ ಪದದ ಮೊದಲಲ್ಲಿ ಓಕಾರ ಆದೇಶವಾಗಿ ಬಂದರೆ ಅದನ್ನು ವಿಸರ್ಗ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಮನ ಅಧಿಕ್ ಬಲ ಮನೋಬಲ, ಮನ ಅಧಿಕ್ ರೋಗ ಮನೋರೋಗ. ಇಲ್ಲೆಲ್ಲ ವಿಸರ್ಗ ಅದ ನೋಡ್ರಿ. ಮನ ಅಧಿಕ್ ರಂಜನೆ ಮನೋರಂಜನೆ ಓಕಾರ ಆದೇಶ. ಮನ ಅಧಿಕ್ ವಿಜ್ಞಾನಿ ಮನೋವಿಜ್ಞಾನಿ. ಯಶ್ ಅಧಿಕ್ ದ ಯಶೋದ. ಓಕಾರ ಆದೇಶವಾಗಿ ಬಂದವು. ಇಲ್ಲಿ ವಿಸರ್ಗ, ಇಲ್ಲಿ ಓಕಾರ ಆದೇಶವಾಗಿ ಬಂದವು. ಇದನ್ನು ವಿಸರ್ಗ ಸಂಧಿ ಅಂತೇಳಿ ನಾವು ಕರಿತೀವಿ, ವಿಸರ್ಗ ಸಂಧಿ. ಇಲ್ಲಿ ಯಶ ಅಧಿಕ್ ಘಾತೆ ಯಶೋಘಾತೆ. ಮನ ಅಧಿಕ್ ಭಾವ ಮನೋಭಾವ. ಮನ ಅಧಿಕ್ ಸ್ಥೈರ್ಯ ಮನೋಸ್ಥೈರ್ಯ. ಮನ ಅಧಿಕ್ ವಿಕಾರ ಮನೋವಿಕಾರ. ಹೀಗೆ ನಾವು ಇವೆಲ್ಲ ಸಂಧಿಗಳನ್ನು ನೋಡಿದ ನಂತರ ಮುಖ್ಯವಾಗಿರುವಂಥ ಘಟ್ಟ ಏನಂದರೆ ಸಮಾಸ ಎನ್ನುವಂಥದ್ದು. ವ್ಯಾಕರಣದಲ್ಲಿ ಬರುವಂಥದ್ದು ಮುಖ್ಯವಾಗಿರುವಂಥ ಅಂಶ ಅಂದರೆ ಸಮಾಸಗಳು. ಸುಮಾರು 8 ಸಮಾಸಗಳು ಅದಾವೆ. ಅದರಲ್ಲಿ 2 ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಸಮಾಸಗಳು ಅಂತ ನೋಡ್ತೀವಿ. ಸಮಾಸಗಳು ಮತ್ತು ಸಂಧಿಗೂ ಸ್ವಲ್ಪ ವ್ಯತ್ಯಾಸ ಅದ. ಸಂಧಿಯನ್ನು ಬಿಡಿಸುವಂಥದ್ದನ್ನು ನಾವು ಸಂಧಿ ಬಿಡಿಸುವುದು ಅಂತ ಕರಿತೀವಿ. ಸಮಾಸ ಪದಗಳನ್ನ ಬಿಡಿಸುವುದನ್ನು ವಿಗ್ರಹ ವಾಕ್ಯ ಮಾಡುವುದು ಅಂತ ಕರಿತೀವಿ. ಇಲ್ಲಿನೂ ಕೂಡ ಸೇಮ್ ಪೂರ್ವ ಪದ ಉತ್ತರ ಪದ ಎನ್ನುವಂಥದ್ದು ಇರ್ತವೆ. ಸಮಾಸ ಅಂದರೆ ಏನು ನೋಡಬೇಕು. 2 ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಬಂದು ಹೊಸ ಪದವಾಗುವುದಕ್ಕೆ ಸಮಾಸ ಅಥವಾ ಬಂದು ಸೇರುವುದಕ್ಕೆ ಸಮಾಸ ಅಂತಲೂ ಕೂಡ ಕರೀತಾರೆ. ಸಮಾಸದಲ್ಲಿ ಬರುವ ಮೊದಲನೇ ಪದವು ಪೂರ್ವ ಪದ ಅಂತ ಕರಿತೀವಿ. 2ನೇ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಇದು ಸಹಜ. ಸಮಸ್ತ ಪದವನ್ನು ಬಿಡಿಸಿ ಬರೋದಕ್ಕೆ ವಿಗ್ರಹ ವಾಕ್ಯ ಮಾಡುವುದು, ಇದು ನೆನಪಿಡ್ಬೇಕು. ಸಮಾಸವನ್ನು ಬಿಡಿಸೋದಕ್ಕೆ ಏನಂತ ಕರೀತಾರೆ, ವಿಗ್ರಹ ವಾಕ್ಯ ಮಾಡುವುದು. ಪೂರ್ವ ಪದ ಉತ್ತರ ಪದ ಆಮೇಲೆ ಸಮಾಸ ಪದವನ್ನು ಇಲ್ಲಿ ಸಮಸ್ತ ಪದ ಅಂತ ಕರೀತಾರೆ. ಮಳೆಯ ಅಧಿಕಾಲ ಮಳೆಗಾಲ, ಮರದ ಅಧಿಕಾಲ ಮರಗಾಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಪೂರ್ವ ಪದ ಕೊನೆಯ ಸ್ವರ, ಉತ್ತರ ಪದ ಮೊದಲ ಸ್ವರ, ಆದೇಶವಾಗೋದು ಆಗಮವಾಗೋದು ಇವೆಲ್ಲವೂ ಬರಲಿ ಸಮಾಸದಾಗ. ಇಲ್ಲಿ ಪದಗಳ ಅರ್ಥ ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಸಮಾಸದಲ್ಲಿ ಬರುವಂಥ ಪ್ರಕಾರಗಳು ಯಾವುವು ನೋಡೋಣ. ಇಲ್ಲಿ ಹೇಳಿದಾಗೆ 6 ಇವು ಪ್ರಕಾರಗಳು, 2 ಕನ್ನಡದ ಸಮಾಸಗಳು, ಒಟ್ಟು 8 ಸಮಾಸಗಳು. ಇಲ್ಲಿ ಒಂದು ಕ್ಲೀವ್ ನೆನಪಿಡ್ಕೋಬೇಕಂದ್ರೆ ತತ್ಪುರುಷ ಸಮಾಸ ಅಂದರೆ ಉತ್ತರ ಪದ ಪ್ರಧಾನವಾಗಿರುವಂಥ ಸಮಾಸ. ಕರ್ಮಧಾರೆಯು ಕೂಡ ಉತ್ತರ ಪದ ಪ್ರಧಾನ. ದ್ವಿಗು ಉತ್ತರ ಪದ. ಬಹುವ್ರೀಹಿ ಅಂದರೆ ಅನ್ಯ ಪದ ಪ್ರಧಾನ. ದ್ವಂದ್ವ ಅಂದರೆ ಎಲ್ಲ ಪದ ಪ್ರಧಾನ ಇರ್ತಾವೆ. ಆಮೇಲೆ ಅವಿಭಾವ ಅಂದರೆ ಪೂರ್ವ ಪದ ಪ್ರಧಾನ ಇರ್ತದೆ. ಕ್ರಿಯಾ ಸಮಾಸ ಅಂದರೆ ಉತ್ತರ ಪದ ಪ್ರಧಾನ ಆಗಿರ್ತದೆ. ಗಮಕ ಸಮಾಸ ಅಂದರೆ ಇದು ಉತ್ತರ ಪದ ಪ್ರಮುಖ ಆಗಿರ್ತದೆ. ಗಮಕ ಸಮಾಸವನ್ನು ಹೇಳಿದವರು ಕೆ.ಸಿ. ರಾಜ, ಕ್ರಿಯಾ ಸಮಾಸವನ್ನು ನಾಗವರ್ಮ ಹೇಳ್ತಾನೆ ಅನ್ನುವಂಥದ್ದು. ಸಂಸ್ಕೃತದ ಸಮಾಸಗಳು, ಇದನ್ನು ಷಟ್ ಸಮಾಸಗಳು ಅಂತ ಕರೀತಾರೆ. ಸಂಸ್ಕೃತದ ಸಮಾಸಗಳನ್ನು ಷಟ್ ಅಂದರೆ 6 ಸಮಾಸಗಳು, ಸಂಸ್ಕೃತದ 2 ಕನ್ನಡದ್ದು ಅನ್ನೋದು. ಮೊದಲನೇದು ತತ್ಪುರುಷ ಸಮಾಸ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸಮಾಸ, ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಕೇಳಿದ್ದಾನೆ. ಇಲ್ಲಿ ತತ್ಪುರುಷ ಸಮಾಸ ಅಂದರೆ ಏನು ಅನ್ನುವಂಥದ್ದು ಮೊದಲು ನಾವು ತಿಳ್ಕೊಳ್ಳೋಣ. ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ಉತ್ತರ ಪದದ ಅರ್ಥ ಪ್ರಧಾನವಾಗಿ. ಉತ್ತರ ಪದ ಅಂದರೆ ಯಾವುದು? ಇವು ಇವು ಪ್ರಧಾನ ಇರ್ತವೆ ಅರ್ಥ. ಈ ಉದಾಹರಣೆ ನೋಡ್ರಿ, ಮರದ ಅಧಿಕಾಲು ಮರಗಾಲು. ಮರದ ಏನು ಕಾಲು ಅನ್ನುವಂಥದ್ದು ಪ್ರಧಾನ. ಬೆಟ್ಟದ ತಾವರೆ ಅನ್ನುವಂಥದ್ದು ಪ್ರಧಾನ. ಕಲ್ಲಿನ ಅದಕ್ಕೆ ಹಾಸಿಗೆ ಅನ್ನುವಂಥದ್ದು ಪ್ರಧಾನ. ತಲೆಯಲ್ಲಿ ಅದಕ್ಕೆ ನೋವು ಅನ್ನುವಂಥದ್ದು ಇದು ಮುಖ್ಯ. ಹಗಲಿನಲ್ಲಿ ಏನು ಕನಸು, ಇದು ಮುಖ್ಯ. ಇವು ಬಂದಾಗೆ ಇವುಗಳಿಗೆ ಅರ್ಥ ಇರ್ತದೆ. ಹಾಗಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಇದು. ಇಲ್ಲಿ ನೋಡ್ರಿ, ಮರದ ಅಂದಲ್ಲಿ ಷಷ್ಠಿ ಸತ್ಪುರುಷ, ಇದನ್ನು ಕೇಳ್ತಾನೆ. ಬೆಟ್ಟದ ಅಂದರೆ ಇದು ಇಲ್ಲಿನೂ ಕೂಡ ಷಷ್ಠಿ ಅದ. ತಲೆಯಲ್ಲಿ ಅಲ್ಲಿ ಅಂದರೆ ಸಪ್ತಮಿ ತತ್ಪುರುಷ ಇದು. ಹಗಲಿನಲ್ಲಿ ಇದು ತತ್ಪುರುಷ ಇದು. ಕಣ್ಣಿನಿಂದ ಅಂತ ಹೇಳಿದ್ರೆ ತೃತೀಯ ತತ್ಪುರುಷ ಇದು. ಹೀಗೆ ನೀವು ಯಾವ ತತ್ಪುರುಷ ಸಮಾಸ ಅಂತಲೂ ಕೂಡ ನೋಡ್ಬೋದು. ಇವೆಲ್ಲವೂ ಕೂಡ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇನ್ನೊಂದೆರಡು ಹೆಚ್ಚಿನ ಅಭ್ಯಾಸಕ್ಕೆ ಕವಿ ವಂದಿತ, ಕವಿಯ ಅಧಿಕ ವಂದಿತ, ಕವಿ ವಂದಿತ. ಉತ್ತಮ ಅಧಿಕ ಉತ್ತಮ, ಉತ್ತಮೋತ್ತಮ. ದೇವರ ಅಧಿಕ ಮಂದಿರ, ದೇವ ಮಂದಿರ. ಧನದ ಅಧಿಕ ರಕ್ಷಣೆ, ಧನ ರಕ್ಷಣೆ.
ವಯೋ ವಯಸ್ಸಿನಿಂದ ಅಧಿಕ ವೃದ್ಧ ವಯೋವೃದ್ಧ ಇವೆಲ್ಲವೂ ಕೂಡ ಪರೀಕ್ಷೆಗೆ ಕೇಳಿರುವಂಥ. ನೆಕ್ಸ್ಟ್ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂದರೆ ಮುಖ್ಯ ಇದರ ಅರ್ಥ ತಿಳ್ಕೊಳ್ಳೋ. ಉತ್ತರ ಪದಾರ್ಥವು ಪ್ರಧಾನ ಇರಬೇಕು, ಇದು ಪ್ರಧಾನ ಇರಬೇಕು. ಉತ್ತರ ಪದವನ್ನು ಪೂರ್ವ ಪದ ವರ್ಣಿಸಿದರೆ ಕರ್ಮಧಾರೆಯ ಸಮಾಸ. ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಏನಂದ್ರೆ ವಿಶೇಷ ವಿಶೇಷಣಗಳಿಂದ ಕೂಡಿದರೆ, ವಿಶೇಷ ಮತ್ತು ವಿಶೇಷಣ, ಇದು ವಿಶೇಷ ಇದು ವಿಶೇಷಣ ಎನ್ನುವಂಥ ಅರ್ಥದ ಕೂಡಿದರೆ ಅದನ್ನು ಕೂಡ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ ನಾವು. ಈ ಹಿರಿದು ಅದಕ್ಕೆ ಜೇನು, ಜೇನು ಹೆಂಗದಂದರೆ ಹಿರಿದು, ಅದು ಇದು ವಿಶೇಷ, ಇದು ಹೊಗಳುವಂಥವೆಲ್ಲ ಇವು. ಹಿರಿದು, ಹೊಸದು, ದಿವ್ಯವಾದ, ಇನಿದು, ಮೆಲ್ಲಿತು, ಹಿರಿದು ಇವು ಹೊಗಳಿಸಿಕೊಳ್ಳೋದು ಇವು ವಿಶೇಷಣಗಳು. ಇವು ಹಿರಿದು ಅದಕ್ಕೆ ಜೇನು ಹೆಜ್ಜೇನು, ಹೊಸದು ಅದಕ್ಕೆ ಕನ್ನಡ ಹೊಸಗನ್ನಡ, ದಿವ್ಯವಾದ ಅದಕ್ಕೆ ಪ್ರಕಾಶ ದಿವ್ಯ ಪ್ರಕಾಶ, ಇನಿದು ಅದಕ್ಕೆ ಮಾವು ಈ ಮಾವು, ಮೆಲ್ಲಿತು ಅದಕ್ಕೆ ಮಾತು ಮೆಲ್ವಾತು, ಇನಿದು ಅದಕ್ಕೆ ಸರ ಇಂಚರ, ಹಿರಿದು ಅದಕ್ಕೆ ಮರ ಹೆಮ್ಮರ. ಹೀಗೆ ಇವುಗಳನ್ನು ನಾವು ವಿಶೇಷ ಮತ್ತು ವಿಶೇಷಣ ಅಂತೇಳಿ ಕರಿತೀವಿ. ಇಲ್ಲಿ ಅಭ್ಯಾಸಕ್ಕೆ ಇನ್ನೊಂದೆರಡು ಉದಾಹರಣೆ ಅಂದರೆ ಶ್ವೇತವರ್ಣ, ಶ್ವೇತವಾದ ಅದಕ್ಕೆ ವರ್ಣ ಶ್ವೇತವರ್ಣ, ಬಿಳಿಯಾದ ವರ್ಣ. ನೀಲಿಯಾದ ಅದಕ್ಕೆ ಸಮುದ್ರ ನೀಲ ಸಮುದ್ರ, ಶ್ವೇತವಾದ ಅದಕ್ಕೆ ವಸ್ತ್ರ ಶ್ವೇತವಸ್ತ್ರ, ಕೆಂದಾವರೆ ಕೆಂಪಾದ ಅದಕ್ಕೆ ತಾವರೆ ಕೆಂದಾವರೆ. ಇವೆಲ್ಲ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ದ್ವಿಗು ಸಮಾಸ. ದ್ವಿಗು ಸಮಾಸ ನೀವು ವಿಶೇಷ ಅಂದರೆ ಇಲ್ಲಿ ಪೂರ್ವ ಪದ ಏನಾಗಿರ್ಬೇಕಂದ್ರೆ ಸಂಖ್ಯಾವಾಚಕಗಳಾಗಿರ್ತವೆ, ಸಂಖ್ಯೆಯನ್ನು ಸೂಚಿಸ್ತವೆ. ಇವು ಉತ್ತರ ಪದ ನಾಮಪದ ಆಗಿರ್ತವೆ. ಇಲ್ಲಿ ಡೆಫಿನೇಷನ್ ಅದನ್ನು ನೋಡೋಣ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಕರಿತೀವಿ. ಇವೆಲ್ಲ ಉದಾಹರಣೆ ಅದಕ್ಕೆ ಬರ್ತವೆ. 2 ಅದಕ್ಕೆ ಮಡಿ ಇಮ್ಮಡಿ, 3 ಅದಕ್ಕೆ ಮಡಿ ಮುಮ್ಮಡಿ, 3 ಅದಕ್ಕೆ ಗಾವುದ ಮೂಗಾವುದ, ಪಂಚಗಳಾದ ಅದಕ್ಕೇಂದ್ರಿಯ ಪಂಚೇಂದ್ರಿಯ, ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು, 1 ಅದಕ್ಕೆ ಕಟ್ಟು ಒಗಟು. ಇವೆಲ್ಲ ಸಂಖ್ಯಾವಾಚಕ ಅದಾವ. ಏಕ ಅದಕ್ಕೆ ಅಂಗ ಏಕಾಂಗ, ದ್ವಿ ಅದಕ್ಕೆ ಶಿರ ದ್ವಿಶಿರ, ಸಪ್ತ ಅದಕ್ಕೆ ಸಾಗರಗಳು ಸಪ್ತ ಸಾಗರ, ನವ ಅಧಿಗ್ರಹ ನವಗ್ರಹ, ಹೀಗೆ ಹೇಳ್ಬೋದು. ನೆಕ್ಸ್ಟ್ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಹೆಂಗಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಪದಗಳೆಲ್ಲವೂ ಪ್ರಧಾನ ಇರ್ತದೆ. ದ್ವಂದ್ವ ಸಮಾಸ 2 ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಇವುಗಳನ್ನು ನೋಡೋದಾದರೆ ಪಾರ್ಥನು ಅದಕ್ಕೆ ಭೀಮನು, ಇದನ್ನು ನೋಡಿ ಪಾರ್ಥ ಭೀಮನು, ಪಾರ್ಥ ಭೀಮರು ಎಲ್ಲ ಪ್ರಧಾನನೇ. ಭೀಮನು ಅದಕ್ಕೆ ಅರ್ಜುನನು ಭೀಮಾರ್ಜುನರು, ಗಿರಿಯು ಅದಕ್ಕೆ ವನವು ದುರ್ಗ ಗಿರಿವನ ದುರ್ಗಗಳು, ಮಾದ್ರರು ಅದಕ್ಕೆ ಮಾಗದರು ಯಾದವರು ಮಾದ್ರಮಾಗದ ಯಾದವರು. ಇವು ಕೇಳ್ತಾನೆ ನಿಮ್ಮ ಪದ. ಹನುಮ ಭೀಮ ರಾಮರು, ಕರಿ ತುರಗ ರಥಗಳು, ಕರಿಯು ಅದಕ್ಕೆ ತುರಗವು ಅದಕ್ಕೆ ರಥವು. ಹೀಗೆ ಇನ್ನು ಹೆಚ್ಚಿನ ಉದಾಹರಣೆ ನೋಡೋಕೆ ಸೂರ್ಯಚಂದ್ರರು, ಸೂರ್ಯನು ಅದಕ್ಕೆ ಚಂದ್ರರು, ಕೆರೆ ಕಟ್ಟೆ ಬಾವಿಗಳು, ಕೆರೆಯು ಕಟ್ಟೆಯು ಅದಕ್ಕೆ ಬಾವಿಗಳು, ಲವಕುಶ ಲವನು ಅದಕ್ಕೆ ಕುಶನು ಲವಕುಶರು, ರಾಮನು ಅದಕ್ಕೆ ಲಕ್ಷ್ಮಣನು ರಾಮ ಲಕ್ಷ್ಮಣರು. ಹೀಗೆ ನೆಕ್ಸ್ಟ್ ಬಹುವ್ರೀಹಿ ಸಮಾಸ, 5ನೇ ಸಮಾಸ. ಬಹುವ್ರೀಹಿ ಸಮಾಸ ಅಂದರೆ ಏನಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ನಾಮಪದಗಳು ಸೇರಿ ಬೇರೆ ಪದ ಅರ್ಥ ಕೊಡುವಂಥದ್ದು, ಅನ್ಯ ಪದದ ಅರ್ಥ ಕೊಡುವಂಥದ್ದು. 2 ನಾಮಪದಗಳು ಸೇರಿಕೊಂಡು ಬೇರೆ ಅರ್ಥ ಕೊಡುವಂಥದ್ದು. ಈಗ ಹಣೆಯಲ್ಲಿ ಅದಕ್ಕೆ ಕಣ್ಣು ಉಳ್ಳವನು ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚಿನ 3 ಪದ ಸೇರ್ಕೊಂಡವ, ಏನಾಯಿತು ಹಣೆಗಣ್ಣಾಯಿತು. ಹಣೆಗಣ್ಣ ಇದರ ಅರ್ಥ ಏನು ಶಿವ. 2 ಇವು ಪದಗಳು ಸೇರಿಕೊಂಡು ಇಲ್ಲಿ 3ನೇ ಪದ ಅರ್ಥ ಕೊಡುವಂಥದ್ದು. ಪಾಣಿಯಲ್ಲಿ ಚಕ್ರ ಉಳ್ಳವನು, ಉಳ್ಳವಳು ಯಾರು ಅಂದರೆ ಚಕ್ರಪಾಣಿ. ಯಾರು ಚಕ್ರಪಾಣಿ ಯಾರು ಅಂದರೆ ವಿಷ್ಣು ಚಕ್ರಪಾಣಿ. 3 ಅದಕ್ಕೆ ಕಣ್ಣುಳ್ಳವನು ಮುಕ್ಕಣ್ಣ, ಯಾರಿಗಂತೀವಿ ಶಿವನಿಗೆ. ದಿನಪನ ಅದಕ್ಕೆ ಸುತ ಆಗಿರುವವನು ದಿನಪ ಸುತ, ಯಾರಿಗಂತೀವಿ ಕರ್ಣಗಂತೀವಿ. ಧನುಜರಿಗೆ ಅದಕ್ಕೆ ರಿಪು ಆಗಿರುವವನು ಯಾರು ಅಂದರೆ ವೈರಿಗಳಿಗೆ ರಾಕ್ಷಸ ಆಗಿರುವವನು ಯಾರು ಅಂದರೆ ಕೃಷ್ಣ. ರಾವಣನಿಗೆ ಅದಕ್ಕೆ ಸಖ ಆಗಿರುವವನು ರಾಜೀವ ಸಖ, ರಾಜೀವನಿಗೆ ಅದಕ್ಕೆ ಸಖ ಆಗಿರುವವರು ಯಾರು ರಾಜೀವ ಸಖ ಅಂದರೆ ಸೂರ್ಯ. ಹೀಗೆ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿಕೊಂಡು 3ನೇ ಪದದ ಅರ್ಥ ಬಂದರೆ ಅದನ್ನು ನಾವು ಬಹುವ್ರೀಹಿ. ಇಲ್ಲಿ ಅಭ್ಯಾಸಕ್ಕೆ ಮುರನ ಅಧಿಕಾರಿ ಆವನು ಅವನು ಮುರಾರಿ, ಮುರಾರಿ ಅಂದರೆ ಯಾರು ಕೃಷ್ಣ. ಮೇದಿನಿಗೆ ಅಧಿಪತಿ ಆವನು ಅವನು ಮೇದಿನಿಪತಿ, ಭೂಮಿಗೆ ಒಡೆಯ. ಇಲ್ಲಿ ಕರ್ಣನು ಕೂಡ ಆಗಿದ್ದಾನು. ಇನನ ಅಧಿಕ್ ತನುಜ ಅವನು ಇನತನುಜ, ಸೂರ್ಯನ ಮಗ. ಪವನನ ಅಧಿಕ್ ನಂದನ ಅವನು ಪವನಂದನ, ಯಾರು ಭೀಮ. ಹೀಗೆ ಇವೆಲ್ಲ SLC ಬಂದಿರುವಂಥ ಪದಗಳು ಇವೆಲ್ಲ. ನೆಕ್ಸ್ಟ್ ಅಂಶಿ ಸಮಾಸ. ಅಂಶಿ ಸಮಾಸ ನೋಡ್ರಿ,
ಪೂರ್ವ ಪದಾರ್ಥ ಪ್ರಧಾನ ಆಗಿರಬೇಕು. ಪೂರ್ವೋತ್ತರ ಪದಗಳು ಅಂಶ ಮತ್ತು ಅಂಶೀಭಾವಗಳಿಂದ ಕೂಡಿರ್ತಾವೆ ಅಂತ ಹೇಳ್ತಾರೆ. ಅಂಶ ಮತ್ತು ಅಂಶೀಭಾವ. ಅಂಶ ಅಂದರೆ ಕೈ ಎನ್ನುವಂಥದ್ದು ಒಂದು ಅಂಶ, ಅದರದ ಕಿರಿದಾದ ಭಾಗ ಅಡಿ. ತಲೆ ಎನ್ನುವಂಥದ್ದು ಒಂದು ಅಂಶ, ಅದರ ಮುಂದಿನ ಭಾಗ. ಹೀಗೆ ಕೈಯ ಅದಿಕ್ ಅಡಿ ಅಂಗೈ, ತಲೆಯ ಅದಿಕ್ ಮುಂದೆಲೆ, ಹುಬ್ಬಿನ ಅದಿಕ್ ಕೊನೆ ಹುಬ್ಬು, ಕಣ್ಣು ಅದಿಕ್ ಕಡೆಗಣ್ಣು, ಅಡವಿ ಅದಿಕ್ ನಟ್ಟಡವಿ, ಕಾಲಿನ ಅದಿಕ್ ಹಿಂದೆ ಹಿಂಗಾಲು. ಇವು ನೋಡ್ರಿ, ಇವೆಲ್ಲ ಪೂರ್ಣವಾದ ಅಂಶ, ಒಂದು ವಸ್ತುವಿನ ಪೂರ್ಣವಾದ ಅಂಶ. ಇದು ಕಿರಿದಾದ ಅಂಶ. ಅಂಶೀಭಾವಗಳು ಅಂತ ಹೇಳ್ತಾನೆ. ಕಾಲಿನ ಅದಿಕ್ ಹಿಂದೆ ಹಿಂಗಾಲು, ಬೆರಳಿನ ಅದಿಕ್ ತುದಿ ಬೆರಳು, ತುಟಿ ಅದಿಕ್ ಕೆಳದುಟಿ. ಹೀಗೆ ಈ ತುದಿ ಮೂಗು ಹೆಂಗೆ ಬಿಡಿಸ್ತೀರಿ? ನಡುರಾತ್ರಿ, ಹಿಂದೆಲೆ ಅಂಗೈ. ತುದಿ ಮೂಗನ್ನು ಮೂಗಿನ ಅದಿಕ್ ತುದಿ ಮೂಗು, ರಾತ್ರಿ ಅದಿಕ್ ನಡುರಾತ್ರಿ, ತಲೆಯ ಅದಿಕ್ ಹಿಂದೆಲೆ, ಕೈಯ ಅದಿಕ್ ಅಡಿ ಅಂಗೈ. ಹೀಗೆ ಬಿಡಿಸ್ಬೇಕು. ನೆಕ್ಸ್ಟ್ 2 ಸಮಾಸಗಳು ಕನ್ನಡದ ಸಮಾಸಗಳು ಅಂತ ಕರಿತೀವಿ. ಕ್ರಿಯಾ ಸಮಾಸ. ಇದ್ರ ಕ್ರಿಯಾ ಸಮಾಸ ಏನು ಹೇಳ್ತಂದರೆ, ಪೂರ್ವಪದ ಕಾರಕವಿದು ಕ್ರಿಯಾರ್ಥಕ ಉಳ್ಳದಾಗಿದ್ದು ಉತ್ತರ ಪದೊಂದೇ ಸೇರಿ ಸಮಾಸವಾಗುವಾಗ ಅದನ್ನು ಕ್ರಿಯಾ ಸಮಾಸ ಅಂತ ಕರಿತೀವಿ. ಪೂರ್ವ ಪದವು ವಿಭಕ್ತಿ ಪ್ರತ್ಯಯನ ಒಳಗೊಂಡಿರ್ತದೆ. ಬಿಲ್ಲನ್ನು, ಸೊಲ್ಲನ್ನು, ಬಲಕ್ಕೆ, ಸಾಕ್ಷಿಯನ್ನು ದ್ವಿತೀಯ ವಿಭಕ್ತಿಯನ್ನು ಒಳಗೊಂಡಿದ್ದು. ಇವೆಲ್ಲ ಕ್ರಿಯಾಧಾತುಗಳನ್ನು ಜೊತೆ ಕೊಂಡು, ಕೇಳಿ, ಬಂದು, ಮಾಡಿ, ಏರಿಸಿ ಇವೆಲ್ಲ. ಬಿಲ್ಲನ್ನು ಅದಕ್ಕೆ ಕೊಂಡು ಬಿಲ್ಗೊಂಡು, ಸೊಲ್ಲನ್ನು ಅದಕ್ಕೆ ಕೇಳಿ ಸೊಲ್ಗೇಳಿ, ಬಲಕ್ಕೆ ಅದಕ್ಕೆ ಬಂದು ಬಲ ಬಂದು, ಸಾಕ್ಷಿಯನ್ನು ಅದಕ್ಕೆ ಮಾಡಿ ಸಾಕ್ಷಿ ಮಾಡಿ, ಬಿಲ್ದಿರುವನ್ನು ಏರಿಸಿ. ಹೀಗೆ ಇವು ಇಲ್ಲಿ ಕ್ರಿಯಾದಿತ. ಈ ಕೈಯನ್ನು ಅದಕ್ಕೆ ತೊಳೆ ಕೈದೊಳೆ, ಮೈಯನ್ನು ಅದಕ್ಕೆ ಮುಚ್ಚು ಮೈ ಮುಚ್ಚು. ಇಲ್ಲದ ನೋಡ್ರಿ, ಮೈಯನ್ನು ಅದಕ್ಕೆ ಮುಚ್ಚು ಮೈ ಮುಚ್ಚು, ಮೈಯನ್ನು ಅದಕ್ಕೆ ದಡವಿ ಮೈ ದಡವಿ ಎನ್ನುವಂಥದ್ದು. ಕೈಯನ್ನು ಅದಕ್ಕೆ ಮುಟ್ಟಿ ಕೈ ಮುಟ್ಟಿ, ಕಣ್ಣನ್ನು ಅದಕ್ಕೆ ತೆರೆದನು ಕಣ್ಣು ತೆರೆದನು. ಹೀಗೆ ಇವು ಕ್ರಿಯಾ ಸಮಾಸ. ಇನ್ನು ಗಮಕ ಸಮಾಸ ಅಂದರೆ ಮುಖ್ಯವಾಗಿ ಪೂರ್ವಪದ ಏನಾಗಿರ್ತಾವೆ ಅಂದರೆ, ಒಂದು ಸಂಖ್ಯಾವಾಚಕ ಇರ್ತವೆ, ಇಲ್ಲ ಸರ್ವನಾಮ ಇರ್ತವೆ, ಇಲ್ಲ ಮುಖ್ಯವಾಗಿ ಏನಿರ್ತದೆ ಅಂದರೆ ಗುಣವಾಚಕ ಇರ್ತದೆ. ಇವು ಉದಾಹರಣೆ 60 ಇದು ಸಂಖ್ಯಾವಾಚಕ, 60 + 6 66. ಪೂರ್ವಪದ ಸಂಖ್ಯಾವಾಚಕ ಇರ್ತದೆ, ಸರ್ವನಾಮ ಇರ್ತದೆ, ಇಲ್ಲ ಗುಣವಾಚಕ ಇರ್ತದೆ. ಅವನು ಅದಕ್ಕೆ ಹುಡುಗ ಆ ಹುಡುಗ, ಇವನು ಅದಕ್ಕೆ ಹುಡುಗ ಈ ಹುಡುಗ, ಅವಳು ಅದಕ್ಕೆ ಹೆಂಗಸು ಆ ಹೆಂಗಸು, ಅರಳುವ ಅದಕ್ಕೆ ಮಗ್ಗು ಅರಳು ಮಗ್ಗು, ಸಿಡಿಯುವುದು ಅದಕ್ಕೆ ಮದ್ದು ಸಿಡಿಮದ್ದು. ಇವೆಲ್ಲ ಅದು ಅದಕ್ಕೆ ಮನೆ ಆ ಮನೆ, ಹೀಗೆಲ್ಲ ಬರ್ತಾವೆ. ಈ ಮುದುಕಿ, ಇದು ಅದಕ್ಕೆ ಮುದುಕಿ ಈ ಮುದುಕಿ, ಇದು ಅದು ಅದಕ್ಕೆ ನಾಯಿ ಆ ನಾಯಿ, 30 + 2 32, 50 + 1 51, ಸೊಕ್ಕಿದ ಅದಕ್ಕೆ ಆನೆ ಸೊಕ್ಕಾನೆ, ಕಡೆಯ ಅದಕ್ಕೆ ಕೋಲು ಕಡೆಗೋಲು. ಇವೆಲ್ಲವೂ ಕೂಡ ಯಾವ ಗಮಕ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಮುಖ್ಯವಾದ ಚಾಪ್ಟರ್ ಯಾವುದಂದರೆ ಅವ್ಯಯಗಳು. ಅವ್ಯಯಗಳಂದರೆ ಇದೊಂದು ರೀತಿಯಲ್ಲಿ ನಾಮಪದ ಲಿಂಗ ವಚನಗಳಂತೆ ವಿಶೇಷಣ ಹೊಂದಿರುವಂಥ ಪದಗಳು, ಶಬ್ದಗಳು. ಅವ್ಯಯಗಳಂದರೆ ಏನು ತಿಳ್ಕೊಳ್ಳೋ ಮೊದಲು. ಅವ್ಯಯಗಳಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕವಾಗಿರುವಂಥ ಶಬ್ದಗಳಿಗೆ ಅವ್ಯಯ ಅಂತ ಕರೀತಾರೆ. ಬದಲಾವಣೆ ಆಗದಿರುವಂಥ ಶಬ್ದಗಳು. ಇಲ್ಲಿದ ನೋಡಿ, ಚೆನ್ನಾಗಿ ಅಂತ ಹೇಳ್ದ ನೋಡಿ. ಅವನು ಚೆನ್ನಾಗಿ ಓದುತ್ತಾನೆ, ಅವನು ಚೆನ್ನಾಗಿ ಓದುತ್ತೇವೆ, ನಾನು ಚೆನ್ನಾಗಿ ಓದುತ್ತೇವೆ, ನೀನು ಚೆನ್ನಾಗಿ ಓದುತ್ತೀಯ. ಇಲ್ಲಿ ಚೆನ್ನಾಗಿ ಎನ್ನುವಂಥ ಪದ ಅದಲ್ಲ, ಇದೊಂದು ರೀತಿಯಲ್ಲಿ ವಿಶೇಷ. ಇದು ವಿಭಕ್ತಿ ಅಲ್ಲ, ಲಿಂಗ ಅಲ್ಲ, ಏನೂ ಅಲ್ಲ ಇದು. ಹೀಗೆ ಅವ್ಯಯಗಳು ಎಷ್ಟು ಪ್ರಕಾರಗಳು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ 6 ಪ್ರಕಾರಗಳದ ಅವ್ಯಯಗಳು ಅದಾವೆ. ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಅವೆರಡು ನಾವು ಬೇರೆ ಕಡೆ ಅಭ್ಯಾಸ ಮಾಡ್ತೀವಿ. ಅವ್ಯಯಗಳಿಗೆ ಮುಖ್ಯವಾಗಿ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಅದನ್ನು ನಿಪಾತ ಅವ್ಯಯ ಅಂತಲೂ ಕೂಡ ಕರೀತಾರೆ. ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ. ಸಾಮಾನ್ಯ ಅವ್ಯಯ ಅಂದರೆ ಯಾವುದು? ಯಾವುದಾದ್ರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಅಂತ ಹೇಳ್ತೀವಿ. ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾವೆ. ಇವೆಲ್ಲವೂ ಕೂಡ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ನೋಡ್ರಿ. ಇವೆಲ್ಲ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಚೆನ್ನಾಗಿ, ನೆಟ್ಟಗೆ, ತಟ್ಟನೆ ನೆನಪಾಯಿತು, ಬಿಮ್ಮನೆ ಬಂದನು, ಬಿಮ್ಮಗೆ ಹೋದನು, ಸುಮ್ಮನೆ ಕುಳಿತಿದ್ದನು, ಸುಮ್ಮಗೆ, ಕಮ್ಮಗೆ, ಬೇಗನೆ, ಮೆಲ್ಲನೆ, ಸೊಗಸಾಗಿ ವರ್ಣಿಸಿದ, ಹಾಗೆ, ಹೀಗೆ, ಅಂತೂ. ಇವೆಲ್ಲ FD/SDಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥವು. ಬಹಳಷ್ಟು ಕನ್ಫ್ಯೂಸ್ ಮಾಡ್ತವೆ. ಇವು ಇತ್ಯಾದಿಗಳು ಕೂಡ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಇದು ಈಸಿಯಾಗಿ ನಿಮಗೆ ಅನುಕರಣ ಅವ್ಯಯ ಈಸಿಯಾಗಿ ಹೇಳ್ಬೋದು.
ಈ ಅನುಕರಣ ಅವ್ಯಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ನಾವು ಹೇಗೆ ಕೇಳುತ್ತೀವೋ ಹಾಗೆ ಅನುಕರಣೆ ಮಾಡಿ ಹೇಳುವ ಶಬ್ದಗಳೇ ಅನುಕರಣ ಅವ್ಯಯಗಳು ಅಂತ ಕರಿತೀವಿ. ಅನುಕರಣ ಅವ್ಯಯಗಳು ಅಂದರೆ ಚಟ ಚಟ, ದಗ ದಗ, ಫಳ ಫಳ, ಸರ ಸರ, ಜಣ ಜಣ, ಕರ ಕರ, ರೊಯ್ಯನೆ, ಬೊಯ್ಯನೆ, ಇವೆಲ್ಲ ದಡ ದಡ, ಜುಳು ಜುಳು, ಲಕ ಲಕ, ಚುರು ಚುರು, ಸೊಯ್ಯನೆ, ಫಳ ಫಳ, ಢಣ ಢಣ, ಚುಮು ಚುಮು, ಇವೆಲ್ಲವೂ ಅನುಕರಣ ಅವ್ಯಯಗಳು. ಭೊಂಕನೆ ಬರ್ತದ್ರೂ ಕೂಡ ಅನುಕರಣ ಅವ್ಯಯ. ಇನ್ನು ಭಾವಸೂಚಕ ಅವ್ಯಯ, ಇದನ್ನು ನಿಪಾತಗಳು ಅಂತ ಕರಿತೀವಿ. ಭಾವನೆಗಳು ಮನುಷ್ಯನಿಗೆ ಸಹಜ. ಕೋಪ ಇದೆ, ಹರ್ಷ ಇದೆ, ಮೆಚ್ಚುಗೆ ಇದೆ, ಆಕ್ಷೇಪ ಇದೆ, ತಿರಸ್ಕಾರ ಇದೆ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ನಾವು ಬಳಸುತ್ತೇವೆ. ಅವುಗಳನ್ನ ಭಾವಸೂಚಕ ಅಂತ ಕರಿತೀವಿ. ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಎಲ್ಲ ಅಂತ ಕರಿತೀವಿ. ಭಾವಸೂಚಕ ಚಿಹ್ನೆ ಇದು, ಭಾವಸೂಚಕ ಚಿಹ್ನೆ ನೋಡಿದು. ಎಲ್ಲ, ಅಯ್ಯೋ, ಅಕ್ಕಟ, ಕಟ ಕಟ, ಆಹ, ಭಲೇ, ಭಲ, ಬಳೀರೆ, ಛೇ, ಥೂ, ಅಬ್ಬ, ಆಹ, ಆಹ, ಓಹೋ, ಓ, ಓಹೋ ಹೋ, ಎಲ್ಲಲ್ಲ, ಓ, ಆ, ಆಹ, ಈ ರೀತಿಯಾಗಿ ಇವೆಲ್ಲ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಇವು ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆ. ಇದರ ಯಾವುದೋ ಒಂದು ಪದ ನಿಮ್ಗೆ ಕೊಡ್ತಾನೆ, ಇದು ಯಾವ ಅವ್ಯಯ ಅಂಥೇಳಿ ಕೇಳ್ಬೋದು ಇಂಥವು ಪದಗಳನ್ನು ಕೊಟ್ಟು. ನೆಕ್ಸ್ಟ್ ಕ್ರಿಯಾರ್ಥಕ ಅವ್ಯಯ ನೋಡ್ರಿ. ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಒಂದು ವಾಕ್ಯದ ಅರ್ಥವನ್ನು ಕೊಡುವಂಥ ಅವ್ಯಯಗಳಿಗೆ ಕ್ರಿಯಾರ್ಥಕ ಅಂದ್ಕೊಳ್ಳಿ. ನೋಡಿ, ಉಂಟು, ಬೇಕು, ಬೇಡ, ಅಲ್ಲ, ಅಹುದು, ಹೌದು, ಸಾಕು, ಇವೆಲ್ಲ ಕ್ರಿಯಾರ್ಥಕ ಇಂಪಾರ್ಟೆಂಟ್ ಆಗಿರುವಂಥ ಉದಾಹರಣೆ. ಈ ವಾಕ್ಯವನ್ನು ಪೂರ್ಣಗೊಳಿಸ್ತಾವೆ ನೋಡ್ರಿ ಇವು. ಹೆಂಗಂದರೆ ಈಗ ನನಗೆ 2 ಮಕ್ಕಳು ಉಂಟು, ನನಗೆ ಊಟ ಬೇಕು, ನನಗೆ ಸದ್ಯಕ್ಕೆ ಊಟ ಬೇಡ, ಅವನು ನನ್ನ ಮಗನು ಅಲ್ಲ, ಹೌದು, ರಾಮನೆಂಬರು ನನ್ನ, ಹೌದು, ನಾನೇ ಅವನು, ನನಗೆ ಊಟ ಸಾಕು, ಹೀಗೆ ನಾವು ಹೇಳ್ಬೋದು. ಇವು ವಾಕ್ಯದ ಕ್ರಿಯಾಪದ ಅರ್ಥವನ್ನು ತುಂಬ್ತವೆ. ಹಾಗಾಗಿ ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ. ನೆಕ್ಸ್ಟ್ ಸಂಬಂಧಾರ್ಥಕ ಅವ್ಯಯ. ಸಂಬಂಧ ಅಂದರೆ ಇದರ ಹೆಸರು ಹೇಳ್ತಾನೆ, ಕೂಡಿಸ್ತದೆ. ಎರಡು ಪದಗಳಿಗೆ ಮತ್ತು ಪದ ಸಮುಚ್ಚಯಗಳಿಗೆ ಅಥವಾ ವಾಕ್ಯಗಳಿಗೆ ಸಂಬಂಧ ಕಲ್ಪಿಸಿಕೊಳ್ಳುವಂಥ ಪದಗಳಿಗೆ ಸಂಬಂಧಾರ್ಥಕ ಅಂತ ಕರಿತೀವಿ. ಇವೇನು ಪದಗಳವಲ್ಲ, ಮತ್ತು, ಅಥವಾ, ಆದ್ದರಿಂದ, ಉ, ಅಲ್ಲದೆ ಇತ್ಯಾದಿ. ಇವೇನವಲ್ಲ ಪದಗಳು ಈ ವಾಕ್ಯಗಳನ್ನು ಜೋಡಿಸ್ತಾವೆ. ಈ ಉದಾಹರಣೆ ಉ ಅನ್ನುವಂಥ 2 ಪದಗಳವಲ್ಲಿ ಇವು ಹೆಂಗೆ ಜೋಡಿಸ್ತಾವೆ. ರಾಮನು, ಭೀಮನು, ಸೀತೆಯು ಬಂದರು. ಇದು ವಾಕ್ಯ ನೋಡಿ. ಉ. ರಾಮನು, ಭೀಮನು, ಸೀತೆಯು, ಹಳೆಗನ್ನಡದಲ್ಲಿ 2 ವಾಕ್ಯಗಳನ್ನ ಹೆಂಗೆ ಜೋಡಿಸ್ತಾವೆ. ಅವನು ಬರುವುದೂ ಬೇಡ, ಆ ಕೆಲಸ ಆಗುವುದೂ ಬೇಡ. ಉ. ಈ ಉದಾಹರಣೆ ಮತ್ತೆ ಹೆಂಗೆ ಜೋಡಿಸ್. ತಂದೆ ತಾಯಿಗಳ ಸೇವೆ ಮಾಡಬೇಕು ಮತ್ತು ಅವರ ಆಜ್ಞೆಯನ್ನು ಪಾಲಿಸಬೇಕು. 2 ವಾಕ್ಯವನ್ನು ಜೋಡಿಸ್ತಾವೆ. ಅವನು ಬರಲಿಲ್ಲ, ಆದ್ದರಿಂದ ನಾನು ಬರಲಿಲ್ಲ. ಇದು ಆದ್ದರಿಂದ ಪದ ನೋಡು. ಆದರೆ ಮಳೆ ಬಂದಿತು, ಆದರೆ ಕೆರೆ ತುಂಬಲಿಲ್ಲ. ಆದ್ದರಿಂದ ಅವನು ಬರಲಿಲ್ಲ, ಆದ್ದರಿಂದ ಕೊಡಲಿಲ್ಲ. ಇದು ಆದ್ದರಿಂದ. ಇನ್ನೂ 10 ಮೂಟೆ ಬಂತು, ಇನ್ನೂ 5 ಮೂಟೆ ಬರಬೇಕು. 2 ವಾಕ್ಯಗಳನ್ನು ಜೋಡಿಸ್ತಾ ನೋಡಿ. ಆಗ ನೀನು ಇಲ್ಲಿಗೆ ಬಾ, ಆಗ ಎಲ್ಲವೂ ಸರಿ ಹೋಗುತ್ತೆ. ಹೀಗೆ ಹಾಗಾದರೆ, ಅಥವಾ, ಆಗ, ಇವೆಲ್ಲವೂ ಕೂಡ ಏನವಂದ್ರೆ ಇವು ಸಂಬಂಧಾರ್ಥಕ ಅವ್ಯಯಗಳು. ಇನ್ನು ಕೊನೆಯದಾಗಿ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅಂದರೆ ಒಂದು ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯಕ್ಕೆ ಅವಧಾರಣಾರ್ಥಕ ಅವ್ಯಯ ಅಂತ ಕರೀತಾರೆ. ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನೇ ನೀವು ನಿಶ್ಚಯವಾಗಿ ಹೇಳ್ತೀರಿ. ಉದಾಹರಣೆಗೆ ಅಂದರೆ ಅವನೇ, ಅನೇಕ ಜನ ನಿಂತಾಗ ಅವನೇ ಅಂತ ಹೇಳಿದ್ರಿ. ಅದುವೇ, ನೀನೇ, ಅವಳೇ, ಅವರೇ. ಈಗ ಅದೇ ನನ್ನ ಪುಸ್ತಕ, ನಾನೇ ಅದನ್ನು ಬರೆದೆನು. ಹೀಗೆ ಪದಗಳ ಕೊನೆಯಲ್ಲಿ ಏ ಎಂಬ ಅಕ್ಷರ, ಅದನ್ನು ಅವಧಾರಣಾರ್ಥಕ ಅಂಥೇಳಿ ನಾವು ಕರಿತೀವಿ. ಇದಿಷ್ಟು ನಾವು ಸಂಧಿ, ಸಮಾಸ ಮತ್ತು ಅವ್ಯಯಗಳ 3 ಇಂಪಾರ್ಟೆಂಟ್ ಚಾಪ್ಟರ್. ಇದರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ. ತಾವೆಲ್ಲರೂ ಕೂಡ ಇವುಗಳನ್ನು ಗಮನಿಸಿರಿ. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೀಗೆ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿರಿ. ಧನ್ಯವಾದ.